ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಮಾತ್ರ ಎಪಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಜಗಳ ಆಡ್ತಾ ಇರೋದು ಯಾರು ಅಂತಂದರೆ ಚೈತ್ರಾ ಕುಂದಾಪುರ ಅವರು, ಭವ್ಯ ಅವರು ಆ್ಯಂಡ್ ತ್ರಿವಿಕ್ರಮ್ ಅವರು. ಭವ್ಯ ಗೌಡ ಅವ್ರು ಆ್ಯಕ್ಚುಲಿ ಒಂದು ಲೆವೆಲ್ ಮೇಲಕ್ಕೆ ಹೋಗ್ಬಿಟ್ಟು ಅವ್ರ ಕೈಲಿದ್ದಂಥ ಬಳೆನ ಹೊಡೆದಾಕೊತಾ ಇದ್ದಾರೆ. ಸೊ ಈ ಪ್ರೋಮೋ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಫ್ರೈಡೇ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಇವತ್ತು ಮಾತ್ರ ಎಪಿಕ್ ಆಗಿರುತ್ತೆ ಎಪಿಸೋಡು, ಯಾರು ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಗೈಸ್, ಇವತ್ತಿನ ಎಪಿಸೋಡಲ್ಲಿ ಪ್ರೋಮೋ ಏನು ಕಾಣಿಸ್ತದೆ ಅಂತಂದರೆ ಇಬ್ಬರೂ ಕೂಡ ಏನು ರಾಜ ಮತ್ತು ಯುವರಾಣಿ ಅವ್ರು ಏನಿರ್ತಾರೋ ಅವ್ರನ್ನ ಲಾಕ್ ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ ಅವರು. ಸೊ ಈಗ ಅವ್ರನ್ನ ಬಿಡಿಸ್ಬೇಕು ಅಂತಂದರೆ ಈ ಒಳಗಡೆ ಉಳಿದಂಥ ಸ್ಪರ್ಧಿಗಳು ಕಷ್ಟಪಡಬೇಕಾಗತ್ತೆ. ಆ್ಯಕ್ಚುಲಿ ಇದು ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಆಗಿರುತ್ತೆ ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ಯಾಕಂತಂದರೆ ನೆನ್ನೆ ಕ್ಯಾಪ್ಟನ್ಸಿ ಓಟದ ಟಾಸ್ಕು ರದ್ದಾಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇವತ್ತು ಮತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಸಹಾಯಕಾರರಾಗಿರ್ತಾರೆ. ಅಂದರೆ ಅವ್ರವ್ರ ಟೀಮ್ಗೆ ಹೆಲ್ಪ್ ಮಾಡೋದಷ್ಟೇ. ಸೊ ಇವರು ಟೀಮಲ್ಲಿ ಪ್ಲೇಯರ್ ಆಗಿಲ್ಲ, ಆಡ್ತಾ ಇಲ್ಲ, ಸಹಾಯ ಮಾಡ್ಬೋದು ಅಷ್ಟೇ. ಯಾಕಂದರೆ ನೆನ್ನೆ ಎಲಿಮಿನೇಷನ್ ನಾಮಿನೇಟ್ ಮಾಡಿ ಔಟ್ಸೈಡ್ ಇಕ್ಕಿದ್ದಾರೆ ಅವರಿಬ್ರು. ಆ್ಯಂಡ್ ನೆನ್ನೆ ಓಕೆ ಅವ್ರು ಆಚೆ ಹೋದ್ರು, ಬಟ್ ಸ್ಟಿಲ್ ಇವಾಗ ಏನಂತಂದರೆ ಅವರಿಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಬ್ಬರು ಉಸ್ತುವಾರಿಗಳಿದ್ದಾರೆ, ಒಂದು ಚೈತ್ರ ಮತ್ತು ಇನ್ನೊಂದು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು. ಆ್ಯಂಡ್ ಟಾಸ್ಕ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ರಾಜ ಮತ್ತು ಯುವರಾಣಿಂದ ಇಬ್ಬರನ್ನು ಕಟ್ಟಾಕಿರ್ತಾರೆ. ಸೊ ಉಳಿದಂಥ ಸ್ಪರ್ಧಿಗಳೇನಿರ್ತಾರೆ ಅವರವರ ತಂಡದವರು, ಅವರು ಹೋಗಿಬಿಟ್ಟು ಒಂದು ಕಪ್ಪು ಪಟ್ಟಿ ಏನಿರುತ್ತೆ ಆ ಕಪ್ಪು ಪಟ್ಟಿನ ಕಟ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಯಾರು ಕೂಡ ಕಣ್ಣಿನ ಕಾಣಿಸಲ್ಲ ಮುಂದೆ ಏನು ನಡೀತಾ ಇದೆ ಅಂತ. ಅದನ್ನು ಗೈಡ್ ಮಾಡೋದಕ್ಕೆ ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ವಹಿಸ್ಕೊಂಡಿರ್ತಾರೆ. ಯಾಕಂದರೆ ರಜತ್ ಅವರು ತ್ರಿವಿಕ್ರಮ್ ಅವರು ಈಗ ಕ್ಯಾಪ್ಟನ್ಸಿ ಓಟಕ್ಕೆ ಆಚೆ ಕಡೆ ಇದ್ದಾರೆ, ಅದಕ್ಕೋಸ್ಕರ. ಎಸ್, ಆ್ಯಂಡ್ ಇಬ್ಬರು ವಹಿಸ್ಕೊಂಡಿರ್ತಾರೆ. ಅವರು ಹೋಗ್ತಾರೆ, ಅದನ್ನು ಪಜಲ್ನ ತೊಗೊಂಬಂದು ಪೀಸ್ನ ಇಡಬೇಕಾಗುತ್ತೆ. ಸೊ ಯಾರೋ ಇನ್ನೂ ಒಬ್ಬರನ್ನ ಲಾಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ. ಅವರು ಕಣ್ಣು ಗೊತ್ತಿಲ್ದಂಗೆ ಹೆಲ್ಪ್ ಮಾಡಬೇಕು. ಆ್ಯಕ್ಚುಲಿ ರಜತ್ ಮತ್ತು ಇವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಫಾಲ್ಟ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಚೈತ್ರಾ ಕುಂದಾಪುರ ಅವರು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ, ಕಾನ್ಸಂಟ್ರೇಷನ್ ಮಾಡಕ್ ಬಿಡ್ತಾ ಇಲ್ಲ. ಒಂದು ತ್ರಿವಿಕ್ರಮ್ ಅವ್ರು ಆಕ್ಚುಲಿ ನಾನು ತುಂಬಾ ಸತಿ ನಾನು ನೋಡಿದ್ದೀನಿ ಗೇಮಲ್ಲಿ ಅಗ್ರೆಷನ್ ಆಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಅಮ್ಮನ ತಾಯಿ ಪ್ರಾಮಿಸ್ ಯಾವತ್ತೂ ಇಟ್ಟಿರೋದು ನಾನು ನೋಡಿಲ್ಲ, ಟಚ್ ಆಗಿಲ್ಲ ಅಕ್ಕ ನಮ್ಮ ತಾಯಿ ಅಣ್ಣನಿಗೂ ಕೂಡ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಚೈತ್ರಾ ಕುಂದಾಪುರ ಅವರು ಹೆಂಗಿದ್ರು ಈಗ ಗೆಲ್ಲಕ್ಕಾಗ್ತಲ್ಲ, ಈ ಲಾಸ್ಟ್ ಟಾಸ್ಕ್ ಕೂಡ ರದ್ದಾಗಿದೆ. ಸೊ ಇದನ್ನಾದ್ರೂ ಗೆದ್ಬಿಡೋಣ ಒಂದು ಅನ್ನೋದರ ಯೋಚನೆ ಮಾಡ್ತಾ ಇದ್ದಾರೆ, ಮೈಂಡ್ ಸೆಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಅದು ಬೇಡವಾಗಿತ್ತೇನೋ. ಹೌದು, ಕೆಲವೊಂದು ಬಾರಿ ಉಗ್ರ ಮಂಜು ಅವರು ತುಂಬ ಬಾರಿ ಮೋಸ ಮಾಡಿ ಗೆದ್ದಿರೋದು ನಮ್ಗೆ ಗೊತ್ತಿದೆ, ಆಲ್ರೆಡಿ ಅದು ಜನಗಳಿಗೆ ಗೊತ್ತಿದೆ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಇಲ್ಲೂ ನಾನು ಮೋಸ ಮಾಡಿ ಗೆದ್ಬಿಡೋಣ ಅನ್ನೋ ಥರನೇ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ಥಿಂಗು, ನೀವು ಎಷ್ಟೇ ಒಳಗಡೆ ಟಾಸ್ಕ್ ಗೆದ್ದರೂ ಕೂಡ ಜನಗಳು ಆಚೆ ಕೂತ್ಕೊಂಡು ಕ್ಲಿಯರ್ ಕಟ್ಟಾಗಿ ಒಂದೊಂದು ಪಾಯಿಂಟ್ನು ಕೂಡ ಅಬ್ಸರ್ವ್ ಮಾಡ್ತಾರೆ, ಮೈನ್ಯೂಟ್ ಡೀಟೇಲ್ನು ಕೂಡ. ಯಾರು ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಆಡಿಲ್ಲ, ಯಾರಿಗೆ ಫೇವರಿಸಮ್ ಸಿಗ್ತಾ ಇದೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಮಾತಾಡ್ತಾ ಇರೋದು. ಸೊ ಅದನ್ನು ಕೂಡ ಅವ್ರ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಅವ್ರು ಇನ್ನೊಂದು ಅಬ್ಸರ್ವ್ ಮಾಡಬೇಕಾದ್ರೆ ಏನಂತಂದ್ರೆ, ಇಲ್ಲಿ ಭವ್ಯ ಅವರಿಗೆ ಕಣ್ಣು ಕಟ್ಟಿರ್ತಾರಲ್ಲ, ಸೊ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತ್ರಿವಿಕ್ರಮ್ ಅವ್ರನ್ನ ಬಾಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗಲ್ಲ, ಯಾಕಂತಂದ್ರೆ ಅವರು ಇನ್ ಬಿಟ್ವೀನ್ ಚೈತ್ರಾ ಕುಂದಾಪುರ ಅವ್ರು ಕಿರ್ಚಾಡಿದ್ರೆ ಅದು ಏನು ಕೇಳಕ್ಕಾಗಲ್ಲ. ಅವರು ವಾಯ್ಸ್ ನಾವು ಕಾ 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 ಅಂತಾರೆ, ಹಂಗೇನೆ ನನಗೆ ಕಿರ್ಚಾಡ್ತಾದ್ರಲ್ಲಿ. ಚೈತ್ರಾ ಕುಂದಾಪುರ ಅವ್ರ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ. ಅವರು TRP ಗಿಟ್ಟಿಸ್ಕೊಳ್ಳೋಕ್ಕೆ ಹೈಲೈಟ್ ಆಗೋಕ್ಕೆ ಮಾಡ್ತಾರೆ, ಏನಾದರೂ ಮಾಡಲಿ, ನಮ್ಗೆ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ. ಬಟ್ ಅವ್ರು ಮಾತಾಡುವಂಥ ಮಾತಿರುತ್ತೆ ಗೊತ್ತಾ, ಅದು ಸ್ಪಷ್ಟತೆಯಲ್ಲಿರಬೇಕು. ಮಾತಾಡ್ತಾರೆ ಏನೋ ಒಂಥರ ಒಳ್ಳೆ ಈ ಅವರ ಒಂಥರ ಲ್ಯಾಂಗ್ವೇಜ್ ಅದು ಈ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಕೇಳಕ್ಕೆ ಚೆನ್ನಾಗಿರುತ್ತೆ. ಗುರು, ನೀನು ಏನೋ ಒಂದು ಭಾಷಣ ಮಾಡ್ತಾ ಇದೆಯಾ ಅಂತಂದರೆ, ಯಾಕಂದರೆ ಅದು ಸೆವರಲ್ ರೂಮ್, ಒಂದು 4 ರೂಮ್ ಒಳಗಡೆ ಕೂತಿರ್ತೀವಿ, ಚೆನ್ನಾಗಿ ಮಾತಾಡ್ತಿರ್ತೀಯ, ನಾವು ಅದನ್ನು ಕೇಳಿಸ್ಕೊಂತಾನೆ ಫಸ್ಟ್ ಆಫ್ ಆಲ್. ಆಡಿಟೋರಿಯಂ ಒಳಗಡೆ ಕೂತ್ಕೊಂಡ್ರೆ ಕೆಲವೊಂದು ಕೇಳಿಸ್ಕೊಬೋದು. ಅವ್ರು ಇಲ್ದಿರೋ ವರ್ಡಿಂಗ್ಸ್ನ ಅಲ್ಲೂ ಮಾತಾಡೋಕೆ ಹೋಗ್ತಾರೆ, ಕಿರಿಸ್ತಾರೆ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನು ಗೊತ್ತಾ, ಅವರು ಇದನ್ನೇ ಅಡ್ವಾಂಟೇಜ್ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಕಿರ್ಚೋದೇ ನನಗೆ ಅಡ್ವಾಂಟೇಜು, ಮಾತೇ ಅಡ್ವಾಂಟೇಜು ಅಂತ ಅನ್ಕೊಂಡಿದ್ದಾರೆ. ಅದು ಇಲ್ಲ. ಹೆಂಗೆ ಮಾನಸ್ ಅವ್ರದ್ದು ಹೆಂಗೆ ಕಿರ್ಚಿದ್ರೆ ಹೆಂಗೆ ಬರ್ತಿತ್ತಲ್ಲ ಟೋನು, ಅದೇ ಥರ ಬರ್ತಾ ಇದೆ ಇವ್ರದ್ದು. ಅಯ್ಯಪ್ಪ, ಅವ್ರಿಗಿಂತ ಜಾಸ್ತಿನೇ ಬರ್ತದೆ ಆ್ಯಕ್ಚುಲಿ. ಪಾಪ ಮಾನಸ್ ಅವರಾದರೆ ಒಂದು ಸ್ವಲ್ಪ ಪರವಾಗಿಲ್ಲ, ಅಟ್ಲೀಸ್ಟ್ ಕನ್ನಡ ಮಾತಾಡ್ತಾರೆ ಗುರು, ಲೋಕಲ್ ಲ್ಯಾಂಗ್ವೇಜು ಕೇಳ್ಬೋದು. ಇವರು ಅದನ್ನು ಅವ್ರ ಹತ್ರ ಸ್ಯಾನ್ಸ್ಕ್ರಿಟ್ ಮಾತಾಡ್ತಾರೆ ಗೊತ್ತಾ, ಆ ಥರ ಮಾತಾಡ್ತಾ ಇದ್ದಾರೆ ಇವರು. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಏನು ತಂಡದಲ್ಲಿ ಗೇಮ್ ಆಡಬೇಕಾದ್ರೆ ಭವ್ಯ ಗೌಡ ಅವ್ರು ಏನು ಇವಾಗ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದೆ ಟಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಟಚ್ ಆಯಿತು ಅಂತಲ್ವ, ದೂರದಿಂದ ನಿಂತ್ಕೊಂಡು ಮಾಡಿ ಅಣ್ಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಬೇಕಾಗಿತ್ತು ಅವರು. 1 2 3 ಫೋಲ್ ಇರುತ್ತೆ ಅಂತ ಅನ್ಕೋತೀನಿ, ಮೇಬಿ 10 ಕೌಂಟ್ಸ್ ಆಗುತ್ತೆ. 3 ಫೋಲ್ ಆಯಿತು ಅಂತಂದರೆ, ಟಚ್ ಆಯಿತು ಅಂತಂದರೆ ಅದು ಆಟ ಅವ್ರು ಗೆದ್ದಂಗೆ, ಆಪೋಸಿಟ್ ತಂಡ ಗೆದ್ದಂಗೆನೋ. ಸೊ ಇವರು ಅದನ್ನೇ ತಪ್ಪು ಮಾಡೋದಕ್ಕೆ ಟ್ರೈ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಭವ್ಯಗೌಡ ಅವರು ಆ್ಯಕ್ಚುಲಿ ಅವ್ರ ಪೇಷನ್ಸ್ನ ಕಳ್ಕೊಂಡ್ಬಿಟ್ರು. ಬಿಕಾಸ್ ಅವ್ರು ಹೇಳ್ತಾ ಇದ್ದಾರೆ ಚೈತ್ರಾಕ ಸುಮ್ಮನೆ ಇರಿ ಬಾಯಿ ಮುಚ್ಚಿ ಅಂತಾರೆ ಹೇಳ್ತಾ ಇರ್ತಾರೆ. ಬಟ್ ಸ್ಟಿಲ್ ಇವರು ಮತ್ತೆ
ಹೇಳಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟ್ ಕಲರಲ್ಲಿ ಅದು ಬೇಡ ಟಚ್ ಆಗ್ತಿದೆ ಅಣ್ಣ ಅಂತ ಒಂದ್ಸತಿ ಹೇಳಿದ್ರೆ ಮುಗ್ದೋಗಿರೋದು. ಬಟ್ ಇವರು ಜೋರಾಗಿ ಕಿರ್ಚೋದ್ರಿಂದ ಕಾನ್ಸಂಟ್ರೇಷನ್ ಹಾಳು ಮಾಡ್ತಾವೆ. ಅವ್ರಿಗೆ ಹೇಳ್ಬಿಟ್ರು ಕೌಂಟಿಂಗ್ ಮಾಡಿದ್ರು ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ, ಗೇಮ್ ಹೋದ್ರು ಪರವಾಗಿಲ್ಲ ಅಂತ ಏನ್ ಮಾಡ್ತಾರೆ, ಟಪ್ ಅಂತ ಹೊಡಿತಾರೆ. ಬಳೆ ಹೊಡೆದೋಗುತ್ತೆ ಪಾಪ, ಬಳೆ ಎಲ್ಲ ಹೊಡೆದೋಗುತ್ತೆ. ಐ ಡೋಂಟ್ ನೋ ಒಳಗಡೆ ಏನು ಏಟ್ ಆಗಿದೆ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಬಳೆ ಹೊಡೆದಾಗ ಪೀಸ್ಗಳು ಕೂಡ ಒಳಗಡೆ ಹೋಗಿರುತ್ತೆ ಗುರು. ಬಟ್ ಅಷ್ಟು ಪೇಷನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಭವ್ಯಗೌಡ ಅವ್ರಿಗೆ. ಇದು ಟಾಸ್ಕ್ ಅಷ್ಟೇ ಇದು. ಬಟ್ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಟಾಸ್ಕ್ ರದ್ದಾಗಿದೆ, ಜನಗಳು ಕೂಡ ನೋಡ್ತಾ ಇರ್ತಾರೆ. ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರು ಗೊತ್ತಾ, ಆಕ್ಚುಲಿ ನೀಟಾಗಿ ತೇಲಿಸ್ಬಿಟ್ರು. ಆಕ್ಚುಲಿ ಅಲ್ಲ, ಅವ್ರಿಗೆ ಕೊಡಬೋದಿತ್ತಪ್ಪ ಯಾರಿಗಾರು ಒಬ್ರಿಗೆ. ಆಕ್ಚುಲಿ ಇಲ್ಲ, ಟೈಮ್ ಮಾಡ್ಬೇಕು. ನನ್ಗನ್ಸಿದ್ದು ಏನ್ ಗೊತ್ತಾ, ಎಷ್ಟೊಂದು ರಿಸಲ್ಟ್ಸ್ ಅಲ್ಲಿ ಎಷ್ಟು ಕಮ್ಮಿ ಔಟ್ಪುಟ್ಟೇ ಬರಲಿಲ್ಲ. ಇನ್ನೊಂದು ರೌಂಡ್ ಆಡಿಸ್ಬೋದಾಗಿತ್ತು. ನೆನ್ನೆ ಅವ್ರು ಸುಮ್ಮನೆ ಸಿಂಪತಿ ಇದು ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಲೈಕ್ ಇನ್ನೊಂದು ಟಾಸ್ಕ್ ಆಡ್ಬೇಕಾದ್ರೆ ಒಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಆಕ್ಚುಲಿ ಏನ್ ಗೊತ್ತಾ, ಆ ಮೇಲ್ಗಡೆ ಮಣ್ಣಿನ ಇಂಟೆ ಏನು ಬರುತ್ತೆ ಅದರಲ್ಲಿ ನೀವು ಆದಷ್ಟು ಹೋಗಿ ನೀವೇ ತೊಗೊಂಡೋಗಿ ಇಡಬೇಕು. ಆಮೇಲೆ ಹುಡುಗಿರು ಏನು ಮಾಡ್ತಿರ್ತಾರೋ ಅದನ್ನು ಹಾಳು ಮಾಡೋ ಪ್ರಯತ್ನ ಮಾಡಬೇಡಿ. ಅದೊಂದು ಟಾಸ್ಕ್ನ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗಿತ್ತು. ಹಾಳು ಮಾಡೋಕೆ ಹೋದಾಗ ಏನಾಗುತ್ತೆ, ಓವರಾಲ್ ಎಲ್ಲರೂ ಕಿತ್ಲಾಡ್ಕೊಂಡು ಸಾಯ್ತಾರೆ ಅವಾಗ. ಆಮೇಲೆ ನಿನ್ನೆ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ನೀಟಾಗಿ ಕ್ಲೇಯಲ್ಲೂ ಕೂಡ ಅದು ಮಾಡೋಕ್ಕಾಗ್ತಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕು ಅಂತಂದರೆ, ನಿನ್ನೆ ಮೋಕ್ಷಿತ ತಂಡದ ಏನಿತ್ತು, ಅವ್ರು ಏನು ಬಚ್ಚಿಕ್ಕಿದ್ರು ಓಕೆ ಅಂತ ಅನ್ನಿಸ್ತು. ಯಾಕಂದರೆ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅದು ಓಕೆನಾ. ಸೊ ಇಬ್ರದ್ದು ಕೂಡ 9-9 ಇತ್ತು, ಡ್ರಾ ಮಾಡ್ಕೊಬೋದಾಗಿತ್ತು. ಬಟ್ ಇಲ್ಲಿ ಏನಾಯಿತು, ಇನ್ನೊಂದು ಮೇಯ್ನ್ ಹೈಲೈಟೆಡ್ ಪಾರ್ಟ್ ಆಗಿದೆ ಏನಪ್ಪ ಅಂತಂದರೆ, ಅವ್ರು ಕೊಡ್ಕೊಂಡು ನಾನು ಕೊಡ್ತೀನಿ ಪಾಯಿಂಟ್ಸ್ನ ಅಂತಂದರೆ ಏನು ಅರ್ಥ. ಇಲ್ಲಿ ಮೋಕ್ಷಿತ ಅವ್ರದ್ದು ಏನಾಯಿತು, ಕಡೆ ಉಗ್ರ ಮಂಜು ಅವರು ಲೈಕ್ ಮೋಸ ಮಾಡಿರೋದಕ್ಕಿಂತ ಡ್ರಾ ಆಗಿತ್ತು ಆ್ಯಕ್ಚುಲಿ ಮ್ಯಾಚ್ ಹೇಳ್ಬೇಕು ಅಂತಂದರೆ. ಇಲ್ಲಿ ಮೋಕ್ಷಿತ್ ಅವ್ರು ಏನು ಮಾಡಿದ್ರು, ಒಂದು ಪಾಯಿಂಟ್ ಹೇಳ್ತಾರೆ, ಅವ್ರು ಏನು ಪಾಯಿಂಟ್ಸ್ ಕೊಡ್ತಾರೋ ಅದನ್ನ ನೋಡ್ಕೊಂಡು ನಾನು ಕೊಡ್ತೀನಿ ಅಂತ. ಆ ಥರ ಇರಬಾರ್ದು. ಜೆನ್ಯೂನ್ ಆಗಿ ಇವ್ರಿಗೆ ಏನಿತ್ತು ಅದು ಕರೆಕ್ಟಾಗಿ ಮಾಡಿದಾರೋ ಇಲ್ವೋ ಅಂತ ಕೊಡಬೇಕಿತ್ತು. ಇವರು 2 ಕೊಟ್ಟಾರೆ ನಾನು ಇಲ್ಲ, ನಾನು ಹೇಳ್ತಾ ಇರೋದು 2 ಒಂದು ಅವಶ್ಯಕತೆ ಇಲ್ಲ. ಸೋಲಿ ನೀವು ಬೇಕಾದ್ರೆ ಅವ್ರು ಈಗ ನೀವು ಹೋಗ್ಬಿಟ್ಟು ಅವ್ರು ಏನಿರುತ್ತೋ ಅದನ್ನ ತಗೊಂಡೋಗಿ ನೀನು 9 ಇರುತ್ತಾ 9 ಕೊಡಿ ಪರವಾಗಿಲ್ಲ, ಅವರು 8 ಕೊಡಲಿ ಪರವಾಗಿಲ್ಲ. 1 ಪಾಯಿಂಟಿಂದ ನೀವೇನು ಸೋಲ್ಬಿಡಲಿ. ಇನ್ನೂ ಒಂದು ರೌಂಡ್ ಇತ್ತು ಆ್ಯಕ್ಚುಲಿ. ಬಟ್ ಇನ್ ಕೇಸ್ ನೀವು ಸೋತಿದ್ರು ಕೂಡ ಜನಗಳ ಕಣ್ಣಲ್ಲಿ ನೀವು ಹೀರೋ ಆಗಿ ಕಾಣಿಸ್ತೀರಿ. ಬಿಕಾಸ್ ನಿಮಗೆ ತುಂಬ ಜೆನ್ಯೂನ್ ಆಗಿ ಕೊಟ್ರಿ, ನಿಮಗೆ ತುಂಬ ಲೈಕ್ ಕೆಟ್ಟ ಹೆಸರುಗಳು ಬರ್ತದೆ ಆಚೆಗಡೆ ನನ್ನ ನಡ್ಕೊಳ್ತಾ ಇರೋ ರೀತಿ. ಅಂದರೆ ಇವಾಗ ಏನಾಗ್ತದೆ, ಮೋಕ್ಷಿತ್ ಅವರು ಆ ಥರ ಕ್ಯಾರೆಕ್ಟರ್ ನಾವು ನೋಡಿಲ್ಲ. ಸಡನ್ನಾಗಿ ಬಂದು ಅವರು ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡ್ತಾ ಇರಬೇಕಾದ್ರೆ ನೆನೆ ತ್ರಿವಿಕ್ರಮ್ ಅವರು ಅದನ್ನೇ ಮಾತು ತೊಗೊತಾರೆ. ಇವಾಗ ನಾನು ಆ ವ್ಯಕ್ತಿ ನನಗೆ ನಂಬಿಕೆಗೆ ಅರ್ಹತೆ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ, ಒಂದ್ಸತಿ ನೀನು ಚೆನ್ನಾಗಿದ್ದು ಒಂದು ಗ್ರೂಪಲ್ಲಿ ಇದ್ದಾಗ ನೀನು ಈ ಮಾತುಗಳನ್ನ ತೊಗೊಂಬಂದು ಇನ್ನೊಂದು ಗ್ರೂಪಲ್ಲಿ ಹೇಳಿದಾಗ ಈ ಗ್ರೂಪಲ್ಲಿ ಇರೋರು ಮಾತನ್ನ ಇನ್ನೊಬ್ಬನ ಹತ್ರ ಹೇಳಲ್ಲ ಅಂತ ಏನು ಗ್ಯಾರಂಟಿ ಅಂತ ಒಂದು ಕ್ವಶನ್ ಮಾರ್ಕ್ ಮೂಡಿಸ್ತಾರೆ. ಸೊ ಅದೇ ರೀತಿ ನೀನು ಓಕೆ ಇವಾಗ ಏನೋ ತ್ರಿವಿಕ್ರಮ್ ಆಗಿ ಐಶ್ವರ್ಯ ಆಗಲಿ ಮತ್ತು ಶಿಶಿರ್ ಅವರಾಗಲಿ ಅವ್ರ ಜೊತೆ ಇದ್ದಾರೆ ಗೊತ್ತಾ, ಅವ್ರಿಗೂ ಕೂಡ ಹೇಳಿದ್ರು ನಿಮ್ಗೆ ಇದೇ ಕೆಲಸ ನೆಕ್ಸ್ಟ್ ಅವ್ರು ಮಾಡ್ತಾರೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರು. ಅದು ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ ಎತ್ತಾಗುತ್ತೋ ಅಂತ. ಸೊ ಗೈಸ್ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದರೆ, ಮೋಕ್ಷಿತ ನಂಗೆ ಲಿಟ್ರಲಿ ಬೇಜಾರಾಯಿತು ಅವ್ರು ಹತ್ತಿದ್ದು ನೋಡಿ. ಬಿಕಾಸ್ ಫ್ಯಾಮಿಲಿಗಳು ಕೂಡ ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರಲ್ವಾ, ನನಗೆ ಲಿಟ್ರಲಿ ಒಂಥರ ಬೇಜಾರಾಗೋಯ್ತು. ಈ ಪಾಪ ಅಷ್ಟು ಹತ್ಬಿಟ್ರು. ಅವ್ರ ಎಮೋಷನ್ಸ್ ಮೇ ಬಿ ರಿಯಲ್ ಇತ್ತೇನೋ. ನಾನು ಕೂಡ ಅದು 2-3 ವೀಡಿಯೋಸ್ಗಳಲ್ಲಿ ಫೇಕ್ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಒಂದು ಆ್ಯಂಗಲಿಂದ ಯೋಚನೆ ಮಾಡಿದಾಗ ಹಂಗೆ ಫೇಕ್ ಅಂತಲೇ ಅನಿಸುತ್ತೆ. ಬಟ್ ಇನ್ನೊಂದು ಆ್ಯಂಗಲ್ ಅವ್ರು ಹತ್ತು ಬಿಟ್ಟಾಗ ನನಗೂ ಬೇಜಾರಾಗುತ್ತೆ, ಏನಪ್ಪ ಹಿಂಗೆ ಹತ್ಬಿಟ್ರಲ್ಲ ಇವರು, ಅಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರ ಮುಂದೆ ಅವ್ರು ಇನ್ನೊಂದು ನನಗೆ ಅವ್ರ ಪಾಯಿಂಟ್ ಇಷ್ಟ ಆಗಿದೆ ಏನಪ್ಪ ಅಂತಂದರೆ, ಅವ್ರ ಮುಂದೆ ನಾನು ಅಳೋದು ಬೇಡ, ನಾನು ವೀಕಾಗಿ ಕಾಣಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ರು. ಬಟ್ ಅವ್ರು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಅದು ನನಗೆ ಲಿಟ್ರಲಿ ಬೇಜಾರಾಯಿತು. ನೈಟೆಲ್ಲ ನಿದ್ದೆ ಮಾಡ್ದಂಗೆ ಏನಪ್ಪ ಹಿಂಗೆ ಹತ್ಬಿಟ್ರಲ್ಲ ಅಂತ. ಏನೋ ಮೇ ಬಿ ಹತ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಅದು ಆ್ಯಸ್ ಯೂಶುವಲ್ ಗೇಮ್ ಅದು ಆ್ಯಕ್ಚುಲಿ ಗೇಮ್ ಬಿಟ್ಬಿಟ್ಟು ಬಟ್ ಅಳ್ತಾ ಇದ್ದಾರೆ ಅಂತಂದಾಗ ನಮಗೂ ಕೂಡ ಲಿಟ್ರಲಿ ಬೇಜಾರಾಯಿತು. ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ. ಬಟ್ ಇವತ್ತಿನ ಟಾಸ್ಕ್ ಇದೆ ಗುರು, ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ, ಚೈತ್ರ ಕುಂದಾಪುರ ಅಂತ ನಿಜ ಇರಿಟೇಟಿಂಗ್ ಮಾಡ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಪಿಸೋಡ್ನ ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಮಾಡ್ತೀವಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.